ಮತ್ತೆ ಲೀಸ್ ಅದರಲ್ಲಿ ಏನೇನು ಮೋಸ ಆಗ್ತಾ ಇದೆ? ನನ್ನ ಪ್ರಕಾರ 2 ತಿಂಗಳು ತಗೋಬೇಕು. ಐ ಹ್ಯಾವ್ ಸೀನ್ ಹಂಡ್ರೆಡ್ಸ್ ಆಫ್ ಕೇಸಸ್ ಲೈಕ್ ದಿಸ್. ರೆಂಟ್ ಅಗ್ರಿಮೆಂಟ್ ತಾನೇ ಸರ್, ನೀವೇ ಮಾಡಿಸ್ಕೊಂಡ್ಬಿಡಿ, ಈಸಿ ಕೊಡ್ಬೋದು ಅಂತ ಕೊಟ್ಬಿಟ್ರೆ ಅವ್ರಿಗೆ ರೈಟ್ಸ್ ಬರುತ್ತಲ್ಲಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಲ್ವಾ? ಹಾಗಾದರೆ ಎಸ್ ಅಂತ ಕಮೆಂಟ್ ಮಾಡಿ. ಆ್ಯಸ್ ಯೂಶುವಲ್ ನಿಮಗೆ ಟೈಮ್ ಇದ್ದು ಫ್ರೀ ಇದ್ದರೆ ಮಾತ್ರ. ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ಮನೆ ಬಾಡಿಗೆಗೆ ಖಾಲಿ ಇದೆ. ಏನಪ್ಪ ಇನ್ನು ಮನೆ ತೋರಿಸ್ತಾನೆ ಅನ್ಕೊತಾ ಇದ್ದೀರಾ? ಇಲ್ಲ, ಈ ರೆಂಟ್ ಅಂತ ವಿಷಯ ಇಟ್ಕೊಂಡು ಬೆಂಗಳೂರಿನಲ್ಲಿ ಯಾವ ಥರ ಸ್ಕ್ಯಾಮ್ ಆಗ್ತಾ ಇದೆ ಅಂತ ಡೀಟೇಲ್ ಆಗಿ ಹೇಳೋಕ್ಕೆ ನಮ್ಮ ಇವತ್ತಿನ ಗೆಸ್ಟು ರೆಡಿ ಇದ್ದಾರೆ. ಅವ್ರ ಹೆಸರು ಅಡ್ವೊಕೇಟ್ ವಿಜಯ್ ಕುಮಾರ್. ಇವ್ರಿಗೆ ನಿಯರ್ಲಿ 30+ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಇದೆ. ತಡ ಮಾಡೋದು ಬೇಡ, ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ಸರ್ ನಮಸ್ತೆ. ಸರ್ ನಮಸ್ತೆ ಕಿರಣ್ ಅವರೇ. ಥ್ಯಾಂಕ್ ಯು ಸರ್. ಸರ್ ಇದು ಇವತ್ತಿನ ವಿಷಯ ಏನಪ್ಪ ಅಂದರೆ ರೆಂಟ್ ಮತ್ತು ಲೀಸ್ ಅದರಲ್ಲಿ ಏನೇನು ಮೋಸ ಆಗ್ತಾ ಇದೆ ಸರ್ ಜನಕ್ಕೆ, ಅದ್ರ ಬಗ್ಗೆ ವಿಷಯಗಳನ್ನ ನೀವು ಹೇಳ್ಕೊಡಿ ಸರ್. ಅಂದರೆ ಇದು ಲಾ ಪ್ರಕಾರ ಏನೇನಿರುತ್ತೆ, ಎಲ್ಲೆಲ್ಲಿ ಮೋಸ ಆಗ್ತಾ ಇದೆ, ಅದನ್ನೆಲ್ಲ ಒಂದು ಸ್ವಲ್ಪ ನಮ್ಮ ವ್ಯೂವರ್ಸ್ಗೆ ಎಕ್ಸ್ಪ್ಲೈನ್ ಮಾಡ್ಕೊಡಿ ಸರ್. ನೋಡಿ, ಎಲ್ಲ ಯೂಟ್ಯೂಬ್ ಚಾನಲ್ನ ವೀಕ್ಷಕರಿಗೆ ನಾನು ಮೊದಲಾಗಿ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ಬೆಂಗಳೂರು ನಗರದಲ್ಲಿ ಅಥವಾ ಕರ್ನಾಟಕದ ಯಾವುದೇ ಮೂಲೆಯಲ್ಲಿ ಆಗಿರ್ಬೋದು ಅಥವಾ ನಮ್ಮ ದೇಶದ ಯಾವುದೇ ಮೂಲೆಯಲ್ಲಿ ಆಗಿರ್ಬೋದು, ಇವತ್ತು ಪ್ರತಿಯೊಬ್ಬ ವ್ಯಕ್ತಿಯು ತಂದೊಂದು ಸ್ವಂತ ಮನೆ ಇರಬೇಕು, ಅದ್ರ ಜೊತೆಗೆ ಒಂದು 4 ಮನೆ ಕಟ್ಕೋಬೇಕು, ಬಾಡಿಗೆ ಬರಬೇಕು ಅಂತಕ್ಕಂಥ ಆಸೆ ಇರ್ತಕ್ಕಂಥ ಸಹಜ. ಹೌದು ಸರ್, ಸಿಟಿಯಲ್ಲಿ, ನಗರಗಳ ಪ್ರದೇಶಗಳಲ್ಲಿ. ಖಂಡಿತ ಸರ್, ಖಂಡಿತ. ಯಾಕಂದರೆ ಇಲ್ಲಿ ಲಿವಿಂಗ್ ಕಾಸ್ಟ್ ಜಾಸ್ತಿ ಇರುತ್ತೆ. ಮನುಷ್ಯ ಜೀವನ ಮಾಡಬೇಕಂದ್ರೆ ತಿಂಗಳಿಗೆ ಲಕ್ಷಾಂತರ ಗಟ್ಟಲೆ ಖರ್ಚು, ವೆಚ್ಚ, ವಿದ್ಯಾಭ್ಯಾಸ ಅಂತ ಪ್ರತಿಯೊಂದು ಇರುತ್ತೆ. ಹೌದು ಸರ್. ಆಗೇನಾಗುತ್ತೆ, ಮನುಷ್ಯನಿಗೆ ವೃತ್ತಿಯ ಜೊತೆಗೆ ಒಂದು ಸ್ವಲ್ಪ ಬಾಡಿಗೆ ಬರಬೇಕು ಅಂತಕ್ಕಂಥ ಒಂದು ಆಸೆ ಸಹಜವಾಗಿ ಇದ್ದೇ ಇರುತ್ತೆ ಪ್ರತಿಯೊಬ್ಬ ಮನುಷ್ಯನಿಗೆ. ಸೊ ಅಡಿಷನಲ್ ಸೋರ್ಸ್ ಆಫ್ ಇನ್ಕಮ್, ಇನ್ನೊಂದು ಎಕ್ಸ್ಟ್ರಾ ಸೋರ್ಸ್ ಆಫ್ ಇನ್ಕಮ್ ಇರಲಿ ಅಂತ ಒಂದು ಪ್ರತಿಯೊಬ್ಬ ಮನುಷ್ಯನಿಗೆ ಆಸೆ ಇದ್ದರೆ ಅದು ಸಹಜ ಗುಣ. ಅದು ಮನುಷ್ಯನಿಗೇನು ತಪ್ಪು ಅಂತ ನಾನು ಹೇಳೋಕ್ಕಾಗಲ್ಲ. ಬೆಂಗಳೂರು ನಗರದಲ್ಲಿ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಈಗ ನೀವು ಒಂದು ಮನೆ ಏನಿದೆ, ಇನ್ನೂ ಒಂದು ಮನೆ ಕಟ್ಕೊಳ್ತೀರಿ. ಯಾತಕ್ಕೆ? ಬಾಡಿಗೆ ಕೊಡೋಕ್ಕೋಸ್ಕರ. ಆ ಮನೆಗೆ ಏನಾಗಿದೆ, ಒಂದು ಡಬಲ್ ಬೆಡ್ರೂಮ್ ಅಂತ ಇಟ್ಕೊಳ್ಳಿ. ಡಬಲ್ ಬೆಡ್ರೂಮು ಫಾರ್ ಎಕ್ಸಾಂಪಲ್ ರಾಜರಾಜೇಶ್ವರಿ ನಗರದಲ್ಲಿ ಎಷ್ಟು ಬಾಡಿಗೆ ಕೊಡ್ಬೋದು? 15,000 - 20,000 ರೂಪಾಯಿ ಕೊಡಬೇಕು. ಕರೆಕ್ಟು ಸರ್, ಹೌದು. 15,000 - 20,000 ಅಂದರೆ ಸ್ವಲ್ಪ ಹೈಫೈ ಇದ್ರೆ ಒಂದು 20,000, ಮೀಡಿಯಂ ಇದ್ರೆ ಒಂದು 15,000 ರೂಪಾಯಿ ಕೊಡ್ತಕ್ಕಂಥದ್ದು ಇಲ್ಲಿ ರಾಜರಾಜೇಶ್ವರಿ ಇರ್ತಕ್ಕಂಥದ್ದು ಒಂದು ಪದ್ಧತಿ ಇದೆ. ಹೌದು ಸರ್. ಅಡ್ವಾನ್ಸ್ ಎಷ್ಟು? ಯೂಶುವಲ್ ಆಗಿ 10 ಮಂತ್ಸ್ ತಗೊಂತಾರೆ. 10 ಮಂತ್ಸ್ ತಗೊಳ್ತಾರೆ. ಬಟ್ ಆದರೆ ಕಾನೂನು ಪ್ರಕಾರ 2 ತಿಂಗಳೇ ತಗೋಬೇಕು. ಹೌದು, ಕಾನೂನು ಪ್ರಕಾರ 2 ತಿಂಗಳು ತಗೋಬೇಕು. ಹೌದಾ? ಹೌದು, ಅದು ಹೊಸ ರೂಲ್ ಇದೆ. ಬಟ್ ಆದ್ರೆ ಏನು ಮಾಡ್ತಾರೆ, 10 ತಿಂಗಳು ಸಹಜ ತಗೊಳ್ತಾರೆ. ಅಂದರೆ 15,000 ಇದ್ದರೆ 15 ಹತ್ತಲೆ 150, 1.5 ಲಕ್ಷ ರೂಪಾಯಿ ಅಡ್ವಾನ್ಸ್ ತಗೊಳ್ಳೋದು ಸಹಜ. ಇತ್ತೀಚೆಗೆ ಏನಾಗಿದೆ ಅಂದರೆ, ಸುಮಾರು ಈಗ ಒಂದು 4-5 ವರ್ಷದಿಂದ ಒಂದು ಹೊರ ರಾಜ್ಯಗಳಿಂದ ಬಂದಿರತಕ್ಕಂಥ ಕೆಲವು ವ್ಯಕ್ತಿಗಳು ಒಂದು ಕಂಪ್ನಿಯನ್ನು ಮಾಡ್ತಾರೆ. ಒಂದು ಕಂಪ್ನಿ ಫಾರ್ ಎಕ್ಸಾಂಪಲ್ ಏನು ಹೇಳ್ಬೋದು, ಸ್ಟಾರ್ ಕಂಪನಿ ಅಂತ ಒಂದು ಮಾಡ್ತಾರೆ. ಸ್ಟಾರ್ ಫಾರ್ ಎಕ್ಸಾಂಪಲ್ ಸ್ಟಾರ್ ಕಂಪನೀಸ್ ಅಂತ. ಅದಕ್ಕೆ ಡೈರೆಕ್ಟರ್ಗಳು, MD PMD ಅಂತ ಏನೋ ಒಂದು 4 ಜನ ಮಾಡ್ಕೊಂತಾರೆ. ಅವರೇ ಅಣ್ಣ ತಮ್ಮ ಇಲ್ಲ ಅವ್ರ ಫ್ರೆಂಡ್ಸ್ಗಳು ಸರ್ಕಲಲ್ಲಿ ಇರುತ್ತೆ. ಅವ್ರು ಏನು ಮಾಡ್ಕೊಳ್ತಾರೆ, ಈಗ ನಿಮ್ದೊಂದು ಮನೆ ಇದೆ, RR ನಗರ, ರಾಜೇಶ್ ನಗರ ಒಂದು ಮನೆ ಇದೆ. ಈಗ ನಿಮ್ಮನ್ನ ಖಾಲಿ ಇದೆ ಅಂತ ಅವ್ರಿಗೆ ಯಾವ್ದು ರೂಪದಲ್ಲ ಗೊತ್ತಾಗುತ್ತೆ. ಈಗ NoBroker.com ಅಂತ ಅಲ್ಲಿ ಮಾಹಿತಿ ತಗೊಳ್ತಾರೆ. ಇಲ್ಲ ಯಾರಾದ್ರೂ ಈ ಬ್ರೋಕರ್ ಮುಖಾಂತರ ಮನೆ ಖಾಲಿ ಇದಾವ ಅಂತ ಕೇಳ್ತಾರೆ. ಅವ್ರೇನ್ ಮಾಡ್ತಾರೆ, ಅವ್ರ ಬ್ರೋಕರ್ಗಳು ಪಾಪ ತೋರಿಸ್ತಾರೆ, ಅವ್ರು ಹೊಟ್ಟೆ ಪಾಡಿಗೆ ತೋರಿಸ್ತಿರ್ತಾರೆ. ಅದು ನಾವು ತಪ್ಪು ಅಂತ ಹೇಳಕ್ಕಾಗಲ್ಲ. ನಿಮ್ಮ ಹತ್ರ ಕರ್ಕೊಂಡ್ಬರ್ತಾರೆ. ಕರ್ಕೊಂಡು ಬಂದು ನೋಡಿ, ಸರ್ ನಿಮ್ಮ ಮನೆ ಇದೆಯಲ್ಲ ಬಾಡಿಗೆ, ಇವ್ರಿಗೆ ಬಾಡಿಗೆ ಬೇಕಂತೆ ಅಂತ ಅವ್ರು ಹೇಳ್ತಾರೆ. ಆಯಿತು, ಬಾಡಿಗೆ ಎಷ್ಟು? 15,000 20,000 ಯಾವುದೋ ಒಂದು ಹೇಳ್ತೀರಿ. ಯೂಶಲಾಗಿ ಹೇಳೋದು ಬಾಡಿಗೆ ಕೊಡೋದು 5,000 10,000 ಎಕ್ಸ್ಟ್ರಾನೇ ಹೇಳ್ತಾರೆ. ಯಾರು 12,000 ಕೊಡೋದು 12,000 ಅಂತ ಯಾರು ಹೇಳಲ್ಲ. 15,000 20,000 ಹೇಳ್ತಾರೆ. ನೀವು 20 ಅಥವಾ 25 ಹೇಳಿದೆ ಅಂದರೆ ನಿಮ್ಮ ಟಾರ್ಗೆಟ್ ಎಷ್ಟಿರುತ್ತೆ? 15,000 ಇರುತ್ತೆ. ನೀವು 20 ಅಥವಾ 25 ಹೇಳಿದಾಗ ಏನಾಗುತ್ತೆ, ಅವನು ಆಯ್ತು ಸರ್ 25 ಬೇಡ 23 ಕೊಡ್ತೀನಿ ಅಂತ ಹೇಳ್ತಾನೆ. ನಿಮಗೇನು ಅನಿಸುತ್ತೆ, 23 ಅಂದರೆ 15,000 ಹೋಗ್ತಕ್ಕಂಥ ಬಾಡಿಗೆ 23,000 8,000 ಎಕ್ಸ್ಟ್ರಾ ಸಿಕ್ತು. ವರ್ಷಕ್ಕೆ ಎಷ್ಟು? 12 96 ಲಕ್ಷ ಅಥವಾ ಅಪ್ರಾಕ್ಸಿಮೇಟ್ 1 ಲಕ್ಷ ನನಗೆ ಎಕ್ಸ್ಟ್ರಾ ಸಿಗುತ್ತಲ್ಲ, ಯಾಕೆ ಕೊಡಬಾರ್ದು ಅಂತ ನಿಮ್ಗೆ ಆಸೆ ಬಂದ್ಬಿಡುತ್ತೆ. ನಿಜ ಸರ್, ನಿಜ. ಅಲ್ಲ, ಇಟ್ಸ್ ಅ ಫ್ಯಾಕ್ಟ್ ಇನ್ ಬ್ಯಾಂಗ್ಳೂರ್. ಹೌದು, ಐ ಹ್ಯಾವ್ ಸೀನ್ ಹಂಡ್ರೆಡ್ಸ್ ಆಫ್ ಕೇಸಸ್ ಲೈಕ್ ದಿಸ್. ಏನಾಗಿದೆ, ಫಾರ್ ಎಕ್ಸಾಂಪಲ್ ನಾನು ಈಗ ಒಂದು ಕೇಸ್ ನಡೆಸ್ತಾ ಇದ್ದೀನಿ ನೋಡಿ. ಇಲ್ಲಿ ಆ ಲೆಗಸಿ ಅಂತ ಒಂದು ಚೌಟ್ರಿ ಇದೆ ನೋಡಿ. ಹೌದು, ಅಲ್ಲಿ ಒಂದು ಅಪಾರ್ಟ್ಮೆಂಟ್ ಇದೆ, ದೊಡ್ಡ ಅಪಾರ್ಟ್ಮೆಂಟ್ ನೋಡಿ. ಐ ಥಿಂಕ್ ಬ್ರಿಗೇಡ್ ಅಪಾರ್ಟ್ಮೆಂಟ್ ಅಂತ ಒಂದಿದೆ. ಅಲ್ಲಿ ಒಬ್ಬ ವ್ಯಕ್ತಿ ಏನು ಮಾಡಿದ್ರೆ ಒಂದು ಮನೆ ತಗೊಂಡಿದ್ದಾನೆ ಅಪಾರ್ಟ್ಮೆಂಟಲ್ಲಿ. ಬಾಡಿಗೆ ಎಷ್ಟು? 20,000 ಹೇಳಿದ್ದಾರೆ.
ಓಕೆ. ತಿಂಗಳಿಗೆ 20,000 ಬಾಡಿಗೆ. ಓನರ್ ಹತ್ರ ಯಾರೋ ಅಪ್ರೋಚ್ ಮಾಡಿಸಿದ್ರು, ಅಗ್ರಿಮೆಂಟ್ ಆಯಿತು, ಅಗ್ರಿಮೆಂಟಿಗೆ ಸೈನ್ ಮಾಡಿದ್ರು ಇಬ್ಬರು, ಬಾಡಿಗೆ ತಗೊಂಬಿಟ್ಟ. ಬಟ್ ಆದರೆ ಒಂದು ಮಿಸ್ಟೇಕ್ ಏನಾಗಿದೆ ಅಂದರೆ ಅಲ್ಲಿ ಬಾಡಿಗೆ ಕೊಡ್ತಕ್ಕಂಥ ವ್ಯಕ್ತಿ ಅಂದರೆ ಲ್ಯಾಂಡ್ ಲಾರ್ಡ್ ಟೆನೆಂಟಿಗೆ ಕೊಡ್ಬೇಕಾದ್ರೆ ಏನು ಮಾಡಿ, ಟೆನೆಂಟು ಎಂಥ ಬುದ್ಧಿವಂತ ಅಂದರೆ ಇವರೆಲ್ಲ ಫ್ರಾಡ್ಗಳು. ಇವರು ಫ್ರಾಡ್ ಮಾಡೋಕ್ಕೋಸ್ಕರ ಇವರೆಲ್ಲ ಒಂದು ಗ್ಯಾಂಗ್ ಮಾಡ್ಕೊಂಡಿರ್ತಾರೆ ಬೆಂಗಳೂರಲ್ಲಿ. ಓಕೆ. ಇಂಥವು ನೂರಾರಾಗಿದ್ದಾವೆ ನನಗೆ ಗೊತ್ತಿರೋ ಪ್ರಕಾರ. FIRಗಳಾಗಿದ್ದಾವೆ, ಕೇಸ್ಗಳು ಹಾಕಿದ್ದಾರೆ ಸಿವಿಲ್ ಕೋರ್ಟಲ್ಲಿ, ಹಲವಾರು ಸ್ಟೇಷನ್ ಬೆಂಗಳೂರು ನಗರದಲ್ಲಿ FIRಗಳಾಗಿರೋ ಅವ್ರ ಮೇಲೆ. ಅವ್ರು ಅರೆಸ್ಟ್ ಮಾಡಿದ್ರು, ಬೇಲ್ ತಗೊಂಡ್ರು, ಅಬ್ಸ್ಕೆಂಟ್ ಆದ್ರು. ಯಾಕೆ ಹಿಂಗಾಗುತ್ತೆ ಅಂದರೆ ಒಬ್ಬ ವ್ಯಕ್ತಿ ಬಾಡಿಗೆ ಕೊಡಬೇಕಾದ್ರೆ ರೆಂಟ್ ಅಗ್ರಿಮೆಂಟ್ ಆರ್ ಲೀಸ್ ಅಗ್ರಿಮೆಂಟ್, ನಾನು ರೆಂಟ್ ಬಗ್ಗೆ ಲೀಸ್ ಬಗ್ಗೆ ಹೇಳ್ತಾ ಇಲ್ಲ ಇಲ್ಲಿ. ರೆಂಟ್ ಕೊಡಬೇಕಾದ್ರೆ 20,000 ಬಾಡಿಗೆ ಅಂದಮೇಲೆ ಅವನು ಆ ಬಾಡಿಗೆ ಕೊಟ್ಟ ಮೇಲೆ ಆ ಮನೆಯನ್ನ ಬಾಡಿಗೆ ಥರನೇ ಯೂಸ್ ಮಾಡಬೇಕು. ಬಟ್ ಆದ್ರೆ ಅವ್ನು ಬುದ್ಧಿವಂತ ಇದ್ನಲ್ಲ, ಅವ್ನು ಕ್ರಿಮಿನಲ್ ಐಡಿ ಇತ್ತಲ್ಲ, ಯಾರು ಟೆನೆಂಟ್ ಅಂದರೆ ತಗೊಂಡಿರ್ತಕ್ಕಂಥ ಫಸ್ಟ್ ಟೆನೆಂಟ್. ಅವನೇನು ಮಾಡ್ದ, ಅಗ್ರಿಮೆಂಟಲ್ಲಿ ಲೀಸಿಗೆ ಕೊಡ್ಬೋದು, ರೆಂಟಿಗೆ ಕೊಡ್ಬೋದು, ಗೆಸ್ಟ್ ಹೌಸ್ ಮಾಡ್ಬೋದು ಅಂತ ಹಲವಾರು ಕ್ಲಾಸಸ್ ಹಾಕಿಬಿಟ್ಟಿದ್ದಾನೆ. ರೆಂಟ್ ಅಗ್ರಿಮೆಂಟ್ ಅಲ್ಲಿ ಅದೆಲ್ಲ ಇನ್ಕ್ಲೂಡ್ ಮಾಡ್ಕೊಂಡ್ಬಿಟ್ಟು. ಈಗ ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ ಈ ಅಗ್ರಿಮೆಂಟ್ ಅಲ್ಲಿ ಲೀಸ್ ಅಂತ ಇದೆ. ಓಕೆ. ರೆಂಟ್ ಅಲ್ಲಿ ಲೀಸ್ ಮಾಡಂಗೆ ಇಲ್ಲ ಅಲ್ವಾ? ಎಸ್, ದಟ್ ಈಸ್ ಒನ್ ಆಫ್ ದ ಕ್ಲಾಸ್ ಇನ್ ದ ಅಗ್ರಿಮೆಂಟ್. ಓಕೆ. ಬಟ್ ಅವನೇನ್ ಮಾಡ್ಬಿಟ್ಟ, ಓನರು ಬುದ್ಧಿವಂತನೋ ದಡ್ಡನೋ ಗೊತ್ತಿಲ್ಲ, ನನ್ನ ಪ್ರಕಾರ ಅವನು ಈಸ್ ಇನ್ ಫಾರಿನ್. ಅವ್ರಿಗೆ ಅಷ್ಟು ಲ್ಯಾಂಡ್ ಲಾರ್ಡ್ ಇಸ್ ಇನ್ ಫಾರಿನ್. ಅದು ಯಾರು ಮಾಡಿಸಿದ್ರು, ಯಾರು ಬಿಟ್ಟನೋ ಪಾಪ ಅವನೇನ್ ಮಾಡ್ಬಿಟ್ಟ, ಸೈನ್ ಮಾಡ್ಬಿಟ್ಟ ಲೀಸ್ ಅಗ್ರಿಮೆಂಟ್ಗೆ. ಓಕೆ. ಇವನು ಬಾಡಿಗೆ ತಗೊಂಡಿದ್ನಲ್ಲ ಫಸ್ಟ್ ಪಾರ್ಟಿ, ಅವನೇನ್ ಮಾಡಿದ, ಯಾರೋ ಇಂಥವ್ರು ಹಿಡಿದ್ರು, ಇವ್ರಿಗೆ ಮನೆ ಬೇಕಾಗಿತ್ತು. ಯಾತಕ್ಕೆ ಬೇಕಾಗಿತ್ತು? ಲೀಸಿಗೆ ಬೇಕಾಗಿತ್ತು. ಓಕೆ. ಲೀಸ್ ಏನ್ ಮಾಡ್ಬಿಟ್ರು, ಮನೆ ಒಂದ್ಸಲ ಹೈ-ಫೈ ಇತ್ತಲ್ಲ ಮನೆ, ಎಷ್ಟು ಒಂದು 25 lakhs ಕೊಡ್ಬೋದು. ಇದು 25 lakhs ಲೀಸಿಗೆ ಕೊಡ್ಬೋದು ಈ ಮನೆ. ಅವನೇನ್ ಮಾಡ್ಬಿಟ್ಟ, 25 ಹೇಳ್ದ. ಇವ್ರು ಬಂದಿದ್ರಲ್ಲ ಇವರು, ಸರ್ 20 ಲಕ್ಷ ನಾವು ಕೊಡಕ್ಕೆ ರೆಡಿ ಇದೀವಿ ಲೀಸ್ಗೆ ಅಂದ. ಅಗ್ರಿಮೆಂಟು ಆಯ್ತು, ಯಾರಿಗೆ? ಫಸ್ಟ್ ಟೆನೆಂಟ್ಗೆ ಅಂಡ್ ಇವನು ಬಂದಿರ್ತಕ್ಕಂಥ ಲೀಸ್ ಹೋಲ್ಡರ್ಗೆ, ಹೊಸ ಲೀಸ್ ಹೋಲ್ಡರ್ಗೆ ಅಗ್ರಿಮೆಂಟ್ ಆಯ್ತು. ಲೀಸ್ ಅಗ್ರಿಮೆಂಟ್ ಆಯ್ತು. ಲೀಸ್ ಅಗ್ರಿಮೆಂಟ್ ಏನು 3 years ಹಾಕಿದ್ರು. ಓಕೆ. ಯೂಶಲ್ 3 years ಮಾಡ್ತಾರೆ ಲೀಸ್ ಅಗ್ರಿಮೆಂಟ್ ಸಹಜವಾಗಿ. 3 ವರ್ಷ ಅಂತ ಲೀಸ್ ಅಗ್ರಿಮೆಂಟ್ ಮಾಡ್ಕೊಟ್ರು. 3 ವರ್ಷದಲ್ಲಿ ಏನ್ ಮಾಡಿದೆ ಅವನು, ಯಾರು ಟೆನೆಂಟ್ ಇದ್ನ ಫಸ್ಟ್, ಆ ಹೆಸರು ಗೊತ್ತು ಬಟ್ ನಾನು ಇಲ್ಲಿ ಹೇಳ್ಬಾರ್ದು ಅಂತ ನಾನು ಹೇಳ್ತಾ ಇಲ್ಲ, 100% ಇದು ನಿಜಾನೇ. ಓಕೆ. ಅವನೇನ್ ಮಾಡಿದ, ತಗೊಂಡಿದ್ನಲ್ಲ ಫಸ್ಟ್ ಪಾರ್ಟಿ 20,000 ಬಾಡಿಗೆ, ಅವನೇನ್ ಮಾಡಿದ, 1 ತಿಂಗಳು ರೆಂಟ್ ಕೊಟ್ಟ, 2 ತಿಂಗಳು ಕೊಟ್ಟ, 3ನೇ ತಿಂಗಳು ಕೊಟ್ಟ, 4ನೇ ತಿಂಗಳು ಕೊಡ್ಲಿಲ್ಲ. ಅಷ್ಟೊತ್ತಿ 4 ತಿಂಗಳೊಳಗೆ ಏನ್ ಮಾಡಿದ್ದ ಅವನು, ಲೀಸ್ ಹಾಕ್ಬಿಟ್ಟಿದ್ದ 20 ಲಕ್ಷಕ್ಕೆ. ಓಕೆ. ಅಲ್ಲಿಂದ ಅಪ್ಸ್ಕೊಂಡಾಗ ಹೋಗ್ಬಿಟ್ಟಿದ್ದಾರೆ. ಇಂಥವ್ನ ಬೆಂಗಳೂರಲ್ಲಿ ಅಬೌವ್ ಮೋರ್ ದೆನ್ 100 ಕೇಸಸ್ ಮಾಡಿದ್ದಾನ. ಓ ಮೈ ಗಾಡ್. ಸೇಮ್ ಟೈಮ್ ಸೇಮ್ ಸೂಪರ್ ಸೇಮ್ ಪಾರ್ಟಿ ಮೋರ್ ದೆನ್ 100 ಪೀಪಲ್ ಚೀಟ್ ಮಾಡಿದ್ದಾನೆ. ಈಗ ಅವ್ರೇನ್ ಮಾಡಿದ್ರು, ಎಲ್ಲರೂ ಇವ್ರು ಯಾರು ಲೀಸಿ ತಗೊಂಡಿದ್ರು ಹೋದ್ರು, ಎಲ್ಲರೂ ಆಯಾ ಕನ್ಸರ್ನ್ ಜುರಿಸ್ಡಿಕ್ಷನ್ ಪೊಲೀಸ್ ಸ್ಟೇಷನ್ಗೆ ಹೋದ್ರು. ಸರ್ ನಮ್ಗೆ ಈ ರೀತಿ ಅನ್ಯಾಯ ಆಗಿದೆ, ಈ ರೀತಿ ಅನ್ಯಾಯ ಆಗಿದೆ. ಯಾವಾಗ ಅವನು ಬಾಡಿಗೆ ಕೊಡ್ಲಿಲ್ಲ ಓನರ್ಗೆ, ಇವನ್ ಬಂದ ಓನರ್ ಮನೆ ಹತ್ರ, ಏನ್ರಿ ಬಾಡಿಗೆ ಕೊಡಿ ಅಂತ. ನೀವ್ ಯಾರು ಗೊತ್ತೇ ಇಲ್ವಲ್ಲ ನನಗೆ, ನಾನ್ ತಗೊಂಡಿರೋದು ಎಕ್ಸ್ ಹತ್ರ, ನೀವು ವೈ ಬಂದು ಕೇಳಿ ನಾನು ಹೆಂಗ್ ಕೊಡ್ಲಿ? ನನಗೆ ಕೊಟ್ಟಿರೋದು ಲೀಸ್ಗೆ ಎಷ್ಟು 20 lakhs ಲೀಸ್ ಕೊಟ್ಟಿದ್ದಾರೆ, ನನಗೆ 25 ಕೊಟ್ಟಿದ್ದಾರೆ, ನನಗೆ 30 lakhs ನಾನು ಲೀಸ್ ತಗೊಂಡಿನಿ ಸರ್ ಇಂಥವ್ರ ಹತ್ರ ಎಕ್ಸ್ ಹತ್ರ. ನೀವು ವೈ ಬಂದು ಕೇಳಿ ನಾನೇ ಬಿಟ್ಟು ನಿಮಗೆ ರೆಂಟ್ ಕೊಡ್ಲಿ ಅಂತ ಕೇಳ್ದೆ. ಕರೆಕ್ಟ್. ಇದರಲ್ಲಿ ಎಲ್ರಿಗೂ ಮೋಸ ಆಗಿದೆ ಅಲ್ಲ ಸರ್? ಓನರ್ಗೂ ಮೋಸ ಆಗಿದೆ, ಸೆಕೆಂಡ್ ಟೆನೆಂಟ್ಗೆ ಮೋಸ ಆಗಿದೆ. ಇವ್ನು ಯಾರು ಮೋಸ ಮಾಡ್ದ, ಆಮೇಲೆ ಏನ್ ಮಾಡಿದ್ರು, ದುಡ್ಡು ಕಳ್ಕೊಂಡು ಸುಮ್ಮನೆ ಆಗಲ್ಲ ನೋಡಿ, ಪೊಲೀಸ್ನವ್ರ ಹತ್ರ ಹೋಗ್ಲೇಬೇಕು. ಪೊಲೀಸ್ನವ್ರ ಹತ್ರ ಲೀಸ್ ಅಗ್ರಿಮೆಂಟ್ ತಗೊಂಡ್ರು, ರೆಂಟ್ ಅಗ್ರಿಮೆಂಟ್ ತಗೊಂಡ್ರು, ಹೋಗಿ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಆಯ್ತು. ಇಲ್ಲ ಮೋಸ ಹೋದನ್ ಕೊಡ್ಬೇಕು, ಇಲ್ಲ ಮೋಸ ಹೋಗಿರೋನ್ ಕೊಡ್ಬೇಕು. ನಿಜ. ಮೋಸ ಹೋದವ್ರು ಇಬ್ರು, ಬಾಡಿಗೆ ಕೊಟ್ಟನು ಮೋಸ ಹೋದ ಲ್ಯಾಂಡ್ ಲಾರ್ಡ್, ಆ ಲೀಸಿಗೆ ಬಂದನು ಮೋಸ ಹೋದ. ಹಿಂಗಾಗಿ ಇಬ್ರು ಮೋಸ ಹೋದಂಗೆ ಮಾಡ್ಬಿಟ್ರು. ಈ ಕೇಸ್ಗಳಲ್ಲಿ ಏನಾಗಿದೆ, ಕೆಲವು ಓನರ್ ಹೋದ್ರು, ನಾನೇನ್ ಬಾಡಿಗೆ ಇದ್ದೀನಿ ಆರಾಮ, ನನಗೇನ್ ತೊಂದ್ರೆ, ನಾನು ಲೀಸಿಗಿದ್ದೀನಿ 20 ಲಕ್ಷ ಕೊಟ್ಟು, ನಾನ್ಯಾಕೆ ಪೊಲೀಸ್ ಹತ್ರ ಹೋಗ್ಲಿ ಅಂತ ಕೆಲವರು ಏನ್ ಮಾಡಿದ್ರು, ಓನರು, ಯಾಕಂದ್ರೆ ಓನರ್ಗೆ ಬಾಡಿಗೆನೂ ಇಲ್ಲ, ದುಡ್ಡು ಇಲ್ಲ ಅಂದ್ರೆ ಅವ್ನು ಹೆಂಗ್ ಜೀವನ ಮಾಡೋದು? ಅವನ ಕಷ್ಟ ಸುಖಕ್ಕೆ ಭಾಗಿಯಾಗಾರ ಯಾರು? ಅವನೇನೋ ನಂಬ್ಕೊಂಡಿರ್ತಾನೆ, ಇಲ್ಲಿ ಬಾಡಿಗೆ ಬರುತ್ತೆ, ಇದೊಂದು EMI ಕಟ್ಬೋದು, ಇಲ್ಲ ಕಾರ್ ಲೋನ್ ಕಟ್ಬೋದು, ಇಲ್ಲ ಮಕ್ಕಳು ಫೀಸ್ ಕಟ್ಬೋದು, ಇಲ್ಲ ಮನೆ ಮೇಂಟೆನೆನ್ಸ್ಗೆ ಆಗ್ಬೋದು, ಇಲ್ಲ ಮನೆಗೆ ಲೋನ್ ತಗೊಂಡಿರ್ತಾನೆ ನೋಡಿ, ಅದಕ್ಕೆ ಏನೋ ಒಂದು ಅವ್ರದ್ದು ಒಂದು ಕ್ಯಾಲ್ಕುಲೇಷನ್ ಇರುತ್ತೆ ಬೆಂಗಳೂರಲ್ಲಿ. ಹೌದು ಸರ್, ಹೌದು. ಸೊ ಅವನು ಕೊನೆಗೆ ಯಾವಾಗ ಇವನು ಬಾಡಿಗೆನೂ ಇಲ್ಲ ಏನಿಲ್ದಂಗೆ ಮಾಡ್ಬಿಟ್ಟ, ಕೆಲವು ಲ್ಯಾಂಡ್ ಲಾರ್ಡ್ಗಳು
ದೇ ಅಪ್ರೋಚ್ ದ ಪೊಲೀಸ್ ಆಫೀಸರ್ಸ್. ಸರ್ ಈ ತರ ಕೇಸಸ್ ತುಂಬಾ ಮುಂಚೆ ಆಗಿರೋದಾ ಇಲ್ಲ ರೀಸೆಂಟ್ ಡೇಸ್ ರೀಸೆಂಟ್ ಆಗಿ ಸರ್ ಇದೇನಾಗಿದೆ ಅಂದ್ರೆ ಕೆಲವು UP ಕಡೆ ಜನ ಇದಾರಲ್ಲ, ಈ ಬಿಹಾರ, ಗುಜರಾತ್, ಪಂಜಾಬ್, ಹರಿಯಾಣ, ಕೆಲವು ಈ ಏರಿಯಾ ಜನಗಳು ಏನ್ ಮಾಡ್ತಾರೆ, ಇಲ್ಲಿ ಬೆಂಗಳೂರಿಗೆ ಬರ್ತಾರೆ. ಇಲ್ಲಿ ನಮ್ಮ ಕರ್ನಾಟಕ ಜನಗಳಿಗೆ ಬರೋದು ಬಹಳ ಇನ್ನೋಸೆಂಟ್ ಇದ್ದಾರೆ, ಬಹಳ ಇನ್ನೋಸೆಂಟ್ ಇದೆ. ಇವರಿಗೆ ಯಾರು ಒಂದು ಹೇಳಿ ನಂಬಿಡ್ತಾರೆ, ಓ ಇರ್ಬೋದಪ್ಪ ಅಂತೇಳಿ. ಆಮೇಲೆ ಆಸೆ ಬರುತ್ತೆ ನೋಡಿ ಸರ್, ಒಳ್ಳೆ ಮನೆ ನಮ್ಗೊಂದು 10,000, 15,000, 20,000 ಬಾಡಿಗೆ ಸಿಗುತ್ತೆ ಅಂದ್ರೆ, ಒಂದು 3 ಬೆಡ್ರೂಮ್, 2 ಹೈ-ಫೈ ಮನೆ, ಎಂತರ್ಗೆ ಆಸೆ ಬಂದೇ ಬರುತ್ತೆ ಆರಾಮಾಗಿ. ಅವಾಗ ಏನಾಗುತ್ತೆ, ಈ ರೀತಿ ಮೋಸ ಹೋಗ್ತಕ್ಕಂಥ ಚಾನ್ಸಸ್ ಜಾಸ್ತಿ. ಸರ್ ಇವಾಗ ಈ ತರ ಫ್ರಾಡ್ ಆಗದೆ ಇರೋ ರೀತಿ ನಾವ್ ಹೆಂಗೆ ಅದನ್ನ ಪ್ರಿವೆನ್ಷನ್ ಮಾಡ್ಕೋಬಹುದು ಸರ್ ಲಾ ಪ್ರಕಾರ? ಪ್ರಿವೆನ್ಷನ್ ಕೊಡೋರು ಯಾರು ಮನೆ ಓನರ್ ಇರ್ತಾರೋ ಅವರು ಯಾವುದೇ ಒಂದು ಅಗ್ರಿಮೆಂಟ್ ಆದಾಗ ಅದನ್ನು ಓದಬೇಕು. ಆಮೇಲೆ ಈಗ ನೋಡಿ, ನಾನು ನಿಮಗೆ ರೆಂಟ್ ಕೊಟ್ಟಾಗ ನಿಮಗೆ ಪವರ್ಸ್ ಏನು ಕೊಡ್ತಾರೆ, ನೀನು ಈ ಮನೇಲಿ ಇಟ್ಕೊಂಡು ಹೋಗ್ಬೇಕು, ಕ್ಲೀನಾಗಿ ಇಟ್ಕೋಬೇಕು, ಇದು ವಾಟರ್ ಬಿಲ್ ಕಟ್ಟಬೇಕು, ಇವೆಲ್ಲ ದೇರ್ಸ್ ಅ ಕಾಮನ್ ಕ್ಲಾಸಸ್. ನೀವು ಮತ್ತೆ ಅಡಿಷನ್ ನೀವು ಲೀಸಿಗೆ ಕೊಡ್ಬೋದು ಅಂತ ಕೊಟ್ಬಿಟ್ರೆ ಅವ್ರಿಗೆ ರೈಟ್ಸ್ ಬರುತ್ತೆ ಅಲ್ಲಿ. ಓಕೆ, ಇವಾಗ ನಾನು ಓನರ್ ಬಂದು ಫಾರಿನಲ್ಲಿ ಇರ್ತಾನೆ, ನಾನು ಬರೋಕ್ಕಾಗಲ್ಲಪ್ಪ, ನೀನೇನು ಕಳಿಸಿ ನಾನು ಸೈನಾಗಿ ಕೊಟ್ಬಿಡ್ತೀನಿ ಅಂತ ಒಂದು ಜಸ್ಟ್ ಸಿಂಪಲ್ ಆಗಿ ಹೇಳ್ಬಿಟ್ರೆ ಅವರು, ಸೊ ಅವಾಗ ಆ ಥರ ಆಗ್ಬಿಡುತ್ತೆ. ಸೊ ಅದಕ್ಕೆ ನೀವೇನು ಹೇಳ್ತಿದ್ರ, ನೀಟಾಗಿ ಒಂದೊಂದು ಲೈನನ್ನು ಬಿಡ್ದಂಗೆ ಓದ್ಬಿಟ್ಟು ಅದು ಈ ನಿಮ್ಗೇನು ರೈಟ್ಸ್ ಕೊಡಬೇಕು ಅಷ್ಟು ಮಾತ್ರನೇ ಅದ್ರಲ್ಲಿ ಇರಬೇಕು, ನಾಟ್ ಇವನ್ 1 ವರ್ಡ್ ಎಕ್ಸ್ಟ್ರಾ ಇರಬಾರ್ದು. ಏನೇ ಸರ್ ಇಂಪಾರ್ಟೆಂಟ್ ಏನು ಸರ್, ನೀವು ಮನೆ ನೀಟಾಗಿ ಇಟ್ಕೋಬೇಕು, ಕರೆಂಟ್ ಬಿಲ್ ಕಟ್ಕೋಬೇಕು, ನೀರು ಬಿಲ್ ಕಟ್ಕೋಬೇಕು, ಬಾಡಿಗೆ ತಿಂಗಳ 5ನೇ ತಾರೀಕು ನೀವು ಕೊಡಬೇಕು ಅಂತ ಇವೆಲ್ಲ ಕಾಮನ್ ಕ್ಲಾಸಸ್ ಇದೆ. ಅದಾದ್ಮೇಲೆ 11 ತಿಂಗಳು ಇರಬೇಕು. ಇದು ರೆಂಟ್ ಅಗ್ರಿಮೆಂಟ್. ಇದು ಲೀಸ್ ಅಂದ್ರೆ 3 ವರ್ಷ ಕೊಡ್ತಾರೆ, ಅಂದ್ರೆ ಅದಕ್ಕೆ 5 ಲಕ್ಷನೋ 10 ಲಕ್ಷನೋ, ಅದು ಡಿಪೆಂಡ್ ಅಪಾನ್ ದಿ ಮೆಜರ್ಮೆಂಟ್ ಆಫ್ ದ ಪ್ರಾಪರ್ಟಿ. ಆ ಮೆಜರ್ಮೆಂಟ್ ಮೇಲೆ ಅವ್ನು 10 ಲಕ್ಷ ಕೊಡ್ಬೋದು, 10 ಕೋಟಿ ಕೊಡ್ಬೋದು, ದಟ್ ಈಸ್ ಸೆಕೆಂಡ್ರಿ. ಅದನ್ನ ನಾವು ಯಾವ ರೀತಿ ಮಾಡ್ಬೇಕು ಆ ರೀತಿ ಮಾಡ್ಬೇಕು. ನೋಡ್ದಲೇ ಮಾಡಿದ್ರೆ ಇಷ್ಟೆಲ್ಲ ಸಮಸ್ಯೆ ಕ್ರಿಯೇಟ್ ಆಗುತ್ತೆ. ಎಕ್ಸಾಕ್ಟ್ಲಿ ಏನು ಬರೋದ್ರ ಅಗ್ರಿಮೆಂಟ್ ಅಲ್ಲಿ, ಲೀಸ್ ಅಗ್ರಿಮೆಂಟ್ ಅಲ್ಲಿ, ರೆಂಟ್ ಅಗ್ರಿಮೆಂಟ್ ಅಂತ ಓದ್ಬೇಕು. ಈಗ 5 ಲಕ್ಷ ಕೊಟ್ಟು 10 ಲಕ್ಷ ಅಂತ ಬರೋದ್ರೆ ಸುಮ್ಮನೆ ಕಣ್ಣು ಮುಚ್ಕೊಂಡು ಸೈನ್ ಮಾಡ್ಬಿಟ್ರೆ, ಇದೇನಾಗಿದೆ ಅಂದ್ರೆ ಅತಿ ಬುದ್ಧಿವಂತಿಕೆ ಮಾಡಕ್ ಹೋದ್ರೆ ಇಂಥ ಸಂದರ್ಭದಲ್ಲಿ ಇಂಥ ಅನಾಹುತಗಳು ಆಗ್ತವೆ. ಒಂಥರ ಆಸೆ ಅಂತಾರಲ್ಲ, ಆಸೆ ಅಂತಲ್ಲ, ಇದು ಆಸೆಯ ಪ್ರಶ್ನೆ ಬರೋ ಅಂದ್ರೆ ಬಾಡಿಗೆ ಜಾಸ್ತಿ ಬರುತ್ತೆ ಅಂತಕ್ಕಂಥ ಆಸೆ ಮೇಲೆ ಕೊಟ್ಟಿರ್ಬೋದು, ಬಟ್ ಅದು ಸಬ್ಲೀಸ್ ಕೊಟ್ಟಿದ್ದಾರೆ ನೋಡಿ, ಅದು ದೊಡ್ಡ ಅಪರಾಧ, ದೊಡ್ಡ ತಪ್ಪು. ಅಪರಾಧ ಅಲ್ಲ, ತಪ್ಪು. ಸರ್ ಇವಾಗ ಇದು ಆಗೋಗಿದೆ ಸರ್, ಇವಾಗ ನನ್ಗೆ ಓನರ್ಗೆ ಇದಕ್ಕೆ ನ್ಯಾಯ ಸಿಗಲ್ವಾ ಸರ್? ನೋಡಿ, ಇದು ಒಳ್ಳೆ ಪಾಯಿಂಟ್ ಕೇಳಿದ್ರಿ ನೀವು, ಒಳ್ಳೆ ಪಾಯಿಂಟ್ ಕೇಳಿದ್ರಿ ನೀವು. ಫಾರ್ ಎಕ್ಸಾಂಪಲ್ ಈ ಕೇಸ್ ಇದೆಯಲ್ಲ, ಈಗ ಪ್ರೆಸೆಂಟ್ ಈಗ ಒಂದು ನಡೀತಾ ಇದೆ, ಸಿವಿಲ್ ಕೋರ್ಟಲ್ಲಿ ನಡೀತಾ ಇದೆ. ಸುಮಾರು ಕೇಸ್ ಹಾಕಿ 3 ವರ್ಷ ಆಯಿತು, ಮೋರ್ ದೆನ್ 3 years ಆಗಿದೆ. ಓಕೆ ಸರ್. ನೋಡಿ ಈಗೇನು ಪೊಸಿಷನ್ ಅಲ್ಲಿ ಇದ್ದಾನೋ, ಲೀಸ್ಗೆ ಯಾರು ಅಗ್ರಿಮೆಂಟ್ ಆಗಿತ್ತೋ ಅವನು ಲ್ಯಾಂಡ್ ಲಾರ್ಡ್ಗೆ ದುಡ್ಡು ಕೊಡ್ತಾ ಇಲ್ಲ ಬಾಡಿಗೆ. ಹೌದು, ಫಸ್ಟ್ ಟೆನೆಂಟ್ಗೆ. ಓನರ್ ಬಂದು ನನ್ ಕೇಳಂಗಿಲ್ಲ, ಯಾಕಂದ್ರೆ ಐ ಮೀನ್ ಲೀಸ್, ನಾನು ಲೀಸ್ ಅಲ್ಲಿ ಇದ್ದೀನಿ. ಆಮೇಲೆ ನಾನು ನಿಮ್ಮ ಹತ್ರ ತಗೊಂಡಿಲ್ಲ, ನಾನು ನಿಮ್ಮ ಹತ್ರ ಓನರ್ ಹತ್ರ ಲೀಸ್ ತಗೊಂಡಿಲ್ಲ, ನಾನ್ ತಗೊಂಡಿದ್ದು ಇವ್ರ ಹತ್ರ. ಇವ್ರು ಬಂದು ನನ್ ಕೇಳ್ಬೇಕಿನ, ನೀ ಬಂದು ಕೇಳಂಗಿಲ್ಲ. ಯಾವಾಗ ಕೇಳಬೇಕು, ನಾನು ಕೊಟ್ಟಿರ್ತಕ್ಕಂಥ ದುಡ್ಡನ್ನ ವಾಪಸ್ ಕೊಟ್ಟು 3 ವರ್ಷ ಆದ ನಂತರ ಯಾರ ನಾನು ದುಡ್ಡು ಕೊಟ್ಟಿರ್ತಾನ ಅವನು ಬರ್ಬೇಕು. ಅವನು ಬಂದು, ನೋಡಪ್ಪ ನೀನ್ ಇಷ್ಟು ಲಕ್ಷ ಕೊಟ್ಟಿದ್ಯಲ್ಲ, ಈ ದುಡ್ಡು ತಗೋ, ಪೀರಿಯಡ್ ಕಂಪ್ಲೀಟ್ ಆಗಿದೆ, ನೀನ್ ನಮ್ಮ ಮನೆ ಖಾಲಿ ಮಾಡಿಕೊಡು ಅಂತಕ್ಕಂಥದ್ದು ಹೇಳ್ಬೇಕು. ಇವ್ರಿಗೆ ಏನು ಓನರ್ ಲ್ಯಾಂಡ್ ಲಾರ್ಡ್ ಇದಾರೋ ಅವರು ನೇರವಾಗಿ ಬಂದು ನಾನು ಕೇಳಕ್ ಬರಲ್ಲ, ತಪ್ಪಾಗುತ್ತೆ. ಕಾನೂನು ಪ್ರಕಾರ ತಪ್ಪು. ಸಿಗಲ್ವಾ ಸರ್? ನ್ಯಾಯ ಸಿಗೋದು ಹೆಂಗ್ ಸಿಗ್ಬೇಕಂದ್ರೆ, ಈಗ ತಪ್ಪೋ ರೈಟೋ ಅವ್ನು ಯಾರನ್ನ ಖಾಲಿ ಮಾಡ್ಸಕ್ಕಾಗಬೇಕು. ಸಪೋಸ್ ಫಸ್ಟ್ ಲ್ಯಾಂಡ್ ಲಾರ್ಡ್, ಈಗ ಅವ್ರೇನ್ ಮಾಡ್ತಾರೆ, ಸ್ವಾಮಿ ಇಂಥರಿ ನಾನು ಬಾಡಿಗೆ ಕೊಟ್ಟಿದ್ದೆ, ಬಾಡಿಗೆ ಇಂಥ ಕ್ಲಾಸಸ್ ಇದ್ದು ಅವನು ಈಗ ಚೀಟ್ ಮಾಡಿ ಎಲ್ಲ ಹೋಗ್ಬಿಟ್ಟಿದ್ದಾನೆ, ನನ್ನ ಮನೆ ಖಾಲಿ ಮಾಡಿಸ್ಕೊಡಿ ಅಂತ ಹೇಳ್ಬೇಕು. ಯಾರ ಮೇಲೆ ಹಾಕ್ಬೇಕು, ಅವನ ಮೇಲೆ ಹಾಕ್ಬೇಕು. ಓಡೋಗಿದ ಫಸ್ಟ್ ಪಾರ್ಟಿ ಮಾಡ್ಬೇಕು, ಪೊಸಿಷನ್ ಪಾರ್ಟಿ ಮಾಡ್ಬೇಕು. ಕೋರ್ಟ್ನವ್ರಿಗೆ ಏನಾಗುತ್ತೆ, ಈಗ ಬಾಡಿಗೆದಾರ ಅವನು, ನಾನು ಅವನಿಂದ ಲೀಸ್ಗಿದ್ದೀನಿ, ನನ್ನ ಡೈರೆಕ್ಟಾಗಿ ಖಾಲಿ ಮಾಡಂತ ಹೇಳಕ್ಕಾಗಲ್ಲ, ಅವನ ಮುಖಾಂತರನೇ ಬರಬೇಕು. ಅವಾಗ ಏನಾಗುತ್ತೆ, ಇಂಥ ಸಂದರ್ಭದಲ್ಲಿ ಕೋರ್ಟ್ನವರು ಒಂದು ಸಜೆಷನ್ ಕೊಡ್ತಾರೆ, ನೋಡ್ರಪ್ಪ ಆಗಿದೆ, ಇಲ್ಲಿ ಇಬ್ರು ಮೋಸ ಹೋಗ್ಬಿಟ್ಟಿದ್ದೀರಿ, ಓನರು ಮೋಸ ಹೋಗಿದ್ದೀರಿ, ಲೀಸ್ ಹೋಲ್ಡರ್ ಮೋಸ ಹೋಗಿದ್ದೀರಿ, ಏನಾದ್ರೂ ಕುತ್ಕೊಂಡು ವಯ ಮೀಡಿಯಾ ಸೆಟ್ಲ್ ಮಾಡ್ಕೊಳ್ಳಿ ಅಂತಕ್ಕಂಥ ಸಂದರ್ಭ ಉಂಟು. ಯಾಕಂದ್ರೆ ಇಂಥ ಕೇಸ್ಗಳು ಆಗಿದ್ದಾವೆ. ಈಗೇನಾಗಿದೆ ನೋಡಿ, ಸಪೋಸ್ 3 ವರ್ಷದಿಂದ ಅವನಿಗೆ ಅದತ್ರ ಮೋರ್ ದೆನ್ 39-40 lakhs ರೆಂಟ್ ಕೊಡ್ಬೇಕಂತ ಅವ್ನಿಗೆ ಕೌಂಟರ್ ಕ್ಲೈಮ್ ಮಾಡಿದ್ದಾನೆ.
ತಗೊಂಡಿದ್ದಾನೆ, ಲೀಸ್ ಕೊಟ್ಬಿಟ್ಟು ಓಡೋಗ್ಬಿಟ್ಟಿದ್ದಾನೆ. ಸೊ ಅವನ ಹತ್ರ ಏನಿದೆ ರೆಂಟ್, ಇವ್ರ ಹತ್ರ ಏನ್ ರೆಂಟ್ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾನೆ ಅದಕ್ಕಿದೆ. ಬಟ್ ಆ ರೆಂಟ್ ಅಗ್ರಿಮೆಂಟ್ ಅಲ್ಲಿ ಅವ್ನು ಮೆನ್ಷನ್ ಮಾಡ್ಬಿಟ್ಟಿದ್ದಾನಲ್ವಾ ಸರ್, ನಾನು ಸಬ್ ಲೀಸ್ಗೂ ಮಾಡ್ಕೊಂತೀನಿ ಅಂತ ಮಾಡಿದ್ದಾನೆ. ಸೊ ಅವಾಗ ಅವ್ನು ಫ್ರಾಡ್ ಆಗಲ್ಲ ಅಲ್ವಾ ಸರ್? ಫ್ರಾಡ್ ಆಗಲ್ಲ ನೋಡಿ, ಬಾಡಿಗೆ ಕೊಡ್ತಾ ಇದ್ರೆ ಫ್ರಾಡ್ ಆಗಲ್ಲ. ಬಾಡಿಗೆ ಒಂದು ತಪ್ಪಿಸ್ಕೊಂಡು ಓಡೋಗ್ಬಿಟ್ರೆ ಅವ್ನು ಯಾರನ್ನ ಅವಾಗ ಮೋಸ ಆಗುತ್ತಲ್ಲ. ಈಗ you are in position, you have to pay the rent every month on or 5th, but you have not paid the rent on or 5th or 10th, whatever it may be. Then what is the remedy? Okay, he is absconding. Then he is cheated. ಈ ರೀತಿ ಮೋಸ ಮಾಡಿದಾಗ ಅವನ ಮೇಲೆ FIR ಆಗಿದೆ ಸರ್. ಈಗ FIR ಆಗಿದ್ದಾವೆ, ಸುಮಾರು ಮೋರ್ ದೆನ್ 100 FIR ಆಗಿದೆ ಇಡೀ ಬೆಂಗಳೂರು ನಗರದಲ್ಲಿ ಆಗಿದೆ. ಬೆಂಗಳೂರಲ್ಲಿ ರೀಸೆಂಟ್ ಡೇಸ್ ಅಲ್ಲಿ ಮಾಡ್ತಿದ್ದಾರೆ ನೋಡಿ. ಅಲ್ಲ ಇದೊಂದೇ ನೋಡಿ ಸರ್, ಇದು ಒಂದು ನೋಡಿ, ಅವ್ನು ಮೋರ್ ದೆನ್ ಒಂದು 20 ಕೋಟಿ 30 ಕೋಟಿ ದುಡ್ಡು ಮಾಡ್ಕೊಂಡು ಹೋಗಿದ್ದಾನೆ. 20 ಕೋಟಿ 30 ಕೋಟಿ? ಹೌದು ಸರ್. 100 ಜನ ಅಂದ್ರೆ ಒಬ್ಬರಿಗೆ 20 ಲಕ್ಷ ಅಂದ್ರೆ ಎಷ್ಟಾಯ್ತು? 20 ಕೋಟಿ ಆಗ್ಲಿಲ್ವಾ? ಈ ತರ ಹಿಂಗೆ ಸರ್ ಬೆಂಗಳೂರು ನಗರದಲ್ಲಿ ಮೋಸ ಹೋಗೋ ಜನ ಜಾಸ್ತಿ. ಮೋಸ ಮಾಡೋದು ಹಂಗೆ ಹೊಸ ಹೊಸ ಒಂದು ಸಿಸ್ಟಮ್ ಹುಡುಕ್ತಾ ಇದ್ದಾರೆ ಜನ. ನೋಡಿ, ಇದು ಯಾರಿಗೇನೋ ಗೊತ್ತಿತ್ತಾ? ಇದು ಇಲ್ಲ, ನನ್ಗೇನೆ ನಿಮ್ ಜೊತೆ ಮಾತಾಡುವಾಗ ನನ್ಗೆ ಶಾಕ್ ಆಯ್ತು. ಅಲ್ಲ, ಇದು ಗೊತ್ತಿಲ್ಲ, ಇದು ಯಾರಿಗೂ ಗೊತ್ತಿಲ್ಲ ಇದು. ಅದಕ್ಕೆ ನಾನು ಮನವಿ ಮಾಡೋದೇನಂದ್ರೆ, ಮಾಲೀಕರಿಗೆ ಯಾರೇ ಬಾಡಿಗೆಗೆ ಬಂದ್ರೆ ಸ್ವಲ್ಪ ವಿಚಾರ ಮಾಡಿ ಏನು ಬರುತ್ತಾರಂತ ಓದಿ. ಬಾಡಿಗೆ ಜಾಸ್ತಿ ಕೊಡ್ತಾರೆ ಅಂತ ಹೇಳಿದ್ರೆ ಈ ರೀತಿ ಸಮಸ್ಯೆಗಳಾಗ್ತವೆ. ಬಾಡಿಗೆ ಎಷ್ಟಿದೆ ಅದು ರೀಸನಬಲ್ ತಗೊಳ್ಳಿ. ಯಾಕಂದ್ರೆ ನೀವು ಕಷ್ಟಪಟ್ಟು ದುಡಿಯುತ್ತೆ, ನಾನು ಕಡಿಮೆ ತಗೋ ಜಾಸ್ತಿ ತಗೊಳ್ಳೋದು ನಾನು ಹೇಳಕ್ ನನಗೂ ಅಧಿಕಾರ ಇಲ್ಲ. ಅದಕ್ಕೋಸ್ಕರ ನೀವು ಹೇಳೋದೇನಂದ್ರೆ, ಯಾರೇ ಒಂದು ಅಗ್ರಿಮೆಂಟ್ ಮಾಡಿದ್ರೆ, ಯಾರಿಗೆ ಬಾಡಿಗೆ ಕೊಟ್ರೆ ನಿಮ್ಮ ಮನೆ ತಕ್ಕಂತೆ ಬಾಡಿಗೆ ತಗೊಳ್ಳಿ. ಆಮೇಲೆ ಕ್ಲಾಸಸ್ ಏನಿದೆ ಅಂತ ಓದಿ, ದಯವಿಟ್ಟು ಕ್ಲಾಸಸ್ ಏನಿದೆ ಅಂತ ಓದಿ. ಸರ್, ಇವಾಗ ನಾನು ಅನ್ಎಜುಕೇಟೆಡ್ ಇದ್ದೀನಿ ಸರ್. ನನಗೆ ಸಿಕ್ಕಾಪಟ್ಟೆ ಆಸ್ತಿ ಇದೆ, ಸಿಕ್ಕಾಪಟ್ಟೆ ಮನೆಗಳಿದೆ, ನಂಗೆ ಅನ್ಎಜುಕೇಟೆಡ್ ಇದ್ದೀನಿ, ನಂಗೆ ಓದಕ್ಕೆಲ್ಲ ಬರಲ್ಲ ಸರ್. ಲಾಯರ್ಗಳು ಇದಾರಲ್ರಿ, ಆ ತರ ಕೇಸಲ್ಲಿ ಲಾಯರ್ಗಳು ಇದಾರಲ್ಲ. ಈ ಗೋಂಟ್ ಅಪ್ರೋಚ್ ದಿ ಲಾಯರ್, ವಾಟ್ ಎವರ್ ಯು ವಾಂಟ್ ಯು ಕ್ಯಾನ್ ಪೇ ದ ಫೀ, ದೇ ವಿಲ್ ಅಡ್ವೈಸ್ ಯು. ಓಕೆ ಸರ್. ಆಮೇಲೆ ಕೆಲವರು ಏನ್ ಮಾಡ್ತಾರೆ, ಲಾಯರ್ಗಳ ಹತ್ರ ಹೋಗಿದ್ರೆ ಫೀಸ್ ಕೇಳ್ತಾರೆ ಅಂತ ಹೋಗಲ್ಲ. ಯಾರೋ ಹತ್ರ ಹೋಗ್ಬಿಡ್ತಾರೆ, ಏನೋ ಟೈಪ್ ಮಾಡಿಸ್ಕೊಂತಾರೆ. ನಿನ್ನ ಹೆಸರೇನು ಅಂತ ಕೇಳ್ತಾರೆ, ನಿನ್ನ ಹೆಸರೇನು ನಿನ್ನ ಕೊಡೋನು ತಗೊಳ್ಳೋನು ಕೇಳ್ತಾರೆ. ಒಂದು 4 ಕ್ಲಾಸ್ ಹಾಕ್ತಾರೆ. ಕೊಡದೇ ಇದ್ರೆ ಕ್ಲಾಸೇ ಇರಲ್ಲ. ಏನ್ ಮಾಡ್ತಾರೆ ಅವರು? ಇಂಥ ಸಮಸ್ಯೆಗಳು ಬಹಳ ನಡೀತಾ ಇದಾವೆ. ನಾಟ್ ಓನ್ಲಿ ರೆಂಟು ಲೀಸ್ ಅಂತಲ್ಲ, ಫೈನಾನ್ಸ್ ಅಲ್ಲಿ ಇರ್ಬೋದು, ಪ್ರಾಪರ್ಟಿ ವಿಚಾರದಲ್ಲಿ ಇರ್ಬೋದು, ಅಥವಾ ಈ ಫ್ರಾಡ್ ಕೇಸಲ್ಲಿ ಇಂಥದ್ದು ಕಳ್ತನ ಕೇಸಲ್ಲಿ ಇರ್ಬೋದು. ಸರ್, ಒಂದೊಂದು ಸಬ್ಜೆಕ್ಟ್ ಅಲ್ಲೂ ಒಂದು ಬಹಳ ಗಾಢವಾಗಿ ವಿಚಾರ ಮಾಡಿದ್ರೆ ಪ್ರತಿಯೊಂದಕ್ಕೂ ಪರಿಹಾರ ಇದೆ. ಬಟ್ ಆದ್ರೆ ಕೇಳುವಷ್ಟು ನೋಡುವಷ್ಟು ತಾಳ್ಮೆ ಆಗಿಲ್ಲ ಈಗಿನ ಕಾಲದಲ್ಲಿ. ಅಂತ ಪರಿಸ್ಥಿತಿ ಆಗಿದೆ. ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲಿಲಿ ಏನಾಗ್ಬಿಡುತ್ತೆ ಸರ್, ಇವಾಗ 1,000 ರೂಪಾಯಿ ಉಳಿಸ್ಬಿಟ್ರೆ ಒಂದು ಪೆಟ್ರೋಲ್ಗಾಗತ್ತೆ, ಅದಕ್ಕಾಗತ್ತೆ, ಇದಕ್ಕಾಗತ್ತೆ ಅಂತ ನಾವು ಏನೋ ಒಂದು ತಲೆಯಲ್ಲಿ ಇಟ್ಕೊಂಡ್ಬಿಡ್ತೀವಿ. ಸೊ ಅದನ್ನ ಆ 1,000 ರೂಪಾಯಿ ಉಳ್ಸೋಕ್ಕೋಸ್ಕರ ಅವರು ಇಲ್ಲಿ ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಲಾಸ್ ಮಾಡ್ಕೊಳ್ಳೋದು ಗೊತ್ತಾಗ್ತಾರೆ ತುಂಬ ಜನಕ್ಕೆ. ಸೊ ಅದ್ರ ಬದಲು, ಆ ಥರ ಲಾಸ್ ಮಾಡ್ಕೊಳ್ಳೋ ಬದಲು, ಯಾವುದೇ ಸಬ್ಜೆಕ್ಟ್ ಇರಲಿ, ಯಾವುದೇ ವಿಚಾರ ಇರಲಿ, ಅದ್ರಲ್ಲಿ ಯಾರು ಎಕ್ಸ್ಪರ್ಟೈಸ್ ಇರ್ತಾರೆ, ಅದ್ರಲ್ಲಿ ಯಾರು ಪ್ರಾಕ್ಟೀಸ್ ಮಾಡ್ತಿರ್ತಾರೆ, ಅವ್ರ ಹತ್ರ ಹೋಗ್ಬಿಟ್ಟು ಅಡ್ವೈಸ್ ತಗೊಂಡು ಮಾಡಿದ್ರೆ 5,000 ರೂಪಾಯಿ ಖರ್ಚಾದ್ರೇನು ನೀವು ಸೇಫರ್ ಸೈಡಲ್ಲಿ ಇರ್ತಾರೆ. 5,000 ಖರ್ಚು 5 ಲಕ್ಷ ಉಳಿತೈತಲ್ಲ ಸರ್? ಸೇಫರ್ ಸೈಡಲ್ಲಿ ಇರ್ತಾರೆ. 50,000 ಖರ್ಚು 50 ಲಕ್ಷ ಉಳಿತೈತೆ. ಇಂಥ ಸಮಸ್ಯೆಗಳು ಬೆಂಗಳೂರು ನಗರದಲ್ಲಿ ತುಂಬಿ ತುಳುಕ್ತಾ ಇದ್ದಾವೆ ಸರ್. ಅದಕ್ಕೇನು ಮಾಡ್ಬೇಕಂದ್ರೆ, ಯಾವುದೇ ಒಬ್ಬ ವ್ಯಕ್ತಿ ಏನೇ ಮಾಡಿದ್ರು ಅದ್ರ ಬಗ್ಗೆ ಪೂರ್ವಪರ ವಿಚಾರ ಮಾಡಿ, ಒಂದು ಅಗ್ರಿಮೆಂಟ್ ಮಾಡ್ಬೇಕಾದ್ರೆ ಅದ್ರ ಬಗ್ಗೆ ಚೆನ್ನಾಗಿ ಅಧ್ಯಯನ ಮಾಡಿ, ಓದಕ್ಕೆ ಬರಲ್ಲ ಬರೆಯಕ್ಕೆ ಬರಲ್ಲ ಅಂದರೆ ಯಾರಾದರೂ ಒಬ್ಬ ಲಾಯರ್ ಕನ್ಸಲ್ಟ್ ಮಾಡಿ. ಲಾಯರ್ ಕನ್ಸಲ್ಟ್ ಮಾಡೋಕ್ಕೆ ದುಡ್ಡಿಲ್ಲ ಅಂದರೆ ಅವ್ರ ಹತ್ರ, ಸರ್ ನನ್ನ ಪರಿಸ್ಥಿತಿ ಹಿಂಗೆ, ನನ್ನ ಹತ್ರ ಬರ್ತಾರೆ, ಬೇಜಾನ್ ಜನ ಬರ್ತಾರೆ. ಸರ್ ದುಡ್ಡಿಲ್ಲ ಸರ್ ನೀವು ಕೆಲವು ಹೇಳ್ಬೇಕಾಗುತ್ತೆ, ಕೆಲವು ಜನರಲ್ ಡಿಸ್ಕಷನ್ ನೋಡಿದ್ದೀನಲ್ಲ ಸರ್, ಎಷ್ಟೊಂದು ಸರಿ ನೋಡಿದ್ದೀನಿ. ನೋಡಿ, ಯಾರೋ ಬಂದ ಸರ್ ಕಾಫಿ ಟೀ ಅಂತ ತಗೊಳಪ್ಪ ಮಾತಾಡೋದು. ಈಗ 10 ರೂಪಾಯಿ 20 ರೂಪಾಯಿ ಅವೆಲ್ಲ ದೊಡ್ಡ ವಿಚಾರ ಅಲ್ಲ. ಅದು ಎಷ್ಟೋ ಹೋಗ್ತಾ ಆ ಪ್ರಶ್ನೆ ಬೇರೆ. ಯಾವಾಗಲೂ ಮೋಸ ಹೋಗೋರು ಎಲ್ಲಿವರೆಗೆ ಇರ್ತಾರೋ ಮೋಸ ಮಾಡೋರು ಇರ್ತಾರೆ. ಇದು ನಿಜ ಸರ್. ಇದು ಅದಕ್ಕೆ ನಾವು ಹುಷಾರಾಗಿರ್ಬೇಕು ಅಂತಕ್ಕಂಥದ್ದು ನನ್ನ ಒಂದು ಸಲಹೆ. ವೀಕ್ಷಕರೇ, ಇವತ್ತು ನಾವು ಜಸ್ಟ್ ಒಂದು ಟಾಪಿಕ್ ಎತ್ಕೊಂಡು ಮಾತಾಡಿದ್ದೀವಿ, ರೆಂಟ್. ಅದರಲ್ಲಿ ಯಾವ ಥರ ಮೋಸ ಆಗ್ತಾ ಇದೆ ನಿಮಗೆ, ಎಷ್ಟು ನೀವು ಕೇರ್ಫುಲ್ ಆಗಿರಬೇಕಾಗತ್ತೆ. ನೀವು ಮನೇನ ರೆಂಟಿಗೆ ಕೊಡ್ತಾ ಇದ್ದೀರಾ ಅಂದರೆ ನೀವು ಎಷ್ಟು ಕೇರ್ಫುಲ್ ಆಗಿರಬೇಕಾಗತ್ತೆ. ಆಮೇಲೆ ರೆಂಟ್ ಅಗ್ರಿಮೆಂಟ್ದು ತುಂಬ ಜನ ಏನು ಮಾಡ್ತಾರೆ, ಅಷ್ಟು ಇಂಪಾರ್ಟೆನ್ಸ್ ಕೊಡಲ್ಲ. ರೆಂಟ್ ಅಗ್ರಿಮೆಂಟ್ ತಾನೇ ಸರ್, ನೀವೇ ಮಾಡಿಸ್ಕೊಂಡ್ಬಿಡಿ, 200 ರೂಪೀಸ್ 300 ರೂಪೀಸ್ ಖರ್ಚಾಗತ್ತೆ ಅಂತ ಯೋಚನೆ ಮಾಡಿಬಿಟ್ಟು ಟೆನೆಂಟ್ಗೆ ಮಾಡ್ಕೊಂಬನ್ನಿ ಅಂತ ಹೇಳೋರು ತುಂಬ ಜನ ನಾನು ನೋಡಿದ್ದೀನಿ. ಸೊ ಆ ಥರ ಯಾರು ಮಾಡೋಕ್ಕೆ ಹೋಗ್ಬಿಡಿ. ಯಾಕಂದರೆ ನೀವು ತುಂಬ
ಕಷ್ಟಪಟ್ಟು ಮನೆ ಕಟ್ಟಿರ್ತೀರಾ, ರೆಂಟಲ್ ಇನ್ಕಮ್ ಇರಲಿ ಅಂತ ಮಾಡಿರ್ತೀರಾ. ಸೊ ಅದಕ್ಕೆಲ್ಲ ನೀವು ಸ್ವಲ್ಪ ಕೇರ್ಫುಲ್ಲಾಗೆ ಇನ್ಮೇಲೆ ತುಂಬ ಜನಕ್ಕೆ ಗೊತ್ತಿರುತ್ತೆ, ನಾನು ಯಾರಿಗೂ ಗೊತ್ತೇ ಇಲ್ಲ ಅಂತ ನಾನು ಹೇಳ್ತಿಲ್ಲ, ತಪ್ಪು ತಿಳ್ಕೊಬೇಡಿ. ತುಂಬ ಜನಕ್ಕೆ ಗೊತ್ತಿರುತ್ತೆ, ಯಾರಿಗೆ ಗೊತ್ತಿರಲಿಲ್ಲ, ಯಾರು ಅದ್ರ ಬಗ್ಗೆ ಕೇರ್ ತೊಗೊತಾ ಇರಲಿಲ್ಲ ಅಷ್ಟು. ಸೊ ಇನ್ನು ಮುಂದೆ ಆದರೂ ನೋಡ್ಬಿಟ್ಟು ಸ್ವಲ್ಪ ಹುಷಾರಾಗಿ ನೋಡಿ. ಈ ಥರ ಕೇಸಸ್ ನೋಡಿದ್ರೆ ಇವಾಗ ಮನೆ ಕೊಟ್ಟವನಿಗೆ ಅಲ್ಲಿ ಲೀಸಲ್ಲಿ ಇರೋನ್ಗೆ ಇಬ್ರು ಕಿತ್ತಾಡ್ಕೋಬೇಕು, ಅವ್ನು ಯಾರೋ ಫಾರ್ವರ್ಡ್ ಮಾಡಿ ಓಡೋಗ್ಬಿಟ್ಟಿದ್ದಾನೆ. ನಾವು ಕೇಸು ಕೋರ್ಟಲ್ಲಿರೋದ್ರಿಂದ ನಾವು ಅವ್ರದ್ದು ಡೀಟೇಲ್ಸು ನೇಮು ಎಲ್ಲ ಏನು ಹೇಳಕ್ಕೆ ಬರಲ್ಲ ಇಲ್ಲಿ. ಬಟ್ ಜನರಲ್ ನಾಲೆಡ್ಜ್, ನಮಗೆ ಒಂದು ನಾಲೆಡ್ಜ್ ಬರುತ್ತೆ, ಈ ಥರ ಇದೆಯಪ್ಪ, ಈ ಥರ ಫ್ರಾಡ್ ಆಗ್ತಾ ಇದೆ, ನಾವು ಹುಷಾರಾಗಿರಬೇಕು ಅಂತ ಒಂದು ಜಸ್ಟ್ ನಿಮಗೆ ಕನ್ಸರ್ನ್ ಸಿಗುತ್ತೆ. ಸೊ ಇದೇ ರೀತಿ ಅವ್ರ ಜೊತೆ ಕೂತ್ಕೊಂಡು ನಾನು ಬೇರೆ ಬೇರೆ ಕೇಸ್ನ ಡಿಸ್ಕಸ್ ಮಾಡ್ತೀನಿ ಮುಂದಿನ ದಿನಗಳಲ್ಲಿ. ಏನೇನು ಕ್ಲಾಸಸ್ ಹಾಕಬೇಕು ಆ ಥರದ್ದೆಲ್ಲ ಇರುವಾಗ ಡೆಫಿನೆಟಾಗಿ ಒಬ್ಬರು ಲಾಯರ್ನ ಕನ್ಸರ್ನ್ ಮಾಡಿ ಅವ್ರದ್ದು ಅಡ್ವೈಸಸ್ ತೊಗೊಂಡು ಮುಂದುವರೆದ್ರೆ ನೀವು ಸೇಫರ್ ಸೈಡಲ್ಲಿ ಇರ್ತೀರಾ, ಯಾವುದೇ ರೀತಿ ಫ್ರಾಡ್ ಆಗಲ್ಲ. ಬಟ್ ಏನಾರು ಆದ್ರೂ ನಿಮ್ಮ ಹತ್ರ ಡಾಕ್ಯುಮೆಂಟ್ಸ್ ಅಂತ ಇರ್ತವೆ, ಅದೆಲ್ಲ ಇರುತ್ತೆ, ನಿಮಗೆ ಫೈಟ್ ಮಾಡೋಕ್ಕೆ ನಾಳೆ ಬೆಳಗ್ಗೆಗೆ ಈಸಿ ಇರುತ್ತೆ. ಸೊ ಆ ಥರ ಮಾಡ್ಕೊಳ್ಳಿ, ನಿಮ್ಗೆ ಒಳ್ಳೇದಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಕಿರಣ್ ಸ್ಟುಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಾವು ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ನಾವು ಕೊಟ್ಟಂಥ ಇನ್ಫಾರ್ಮೇಷನಲ್ಲಿ ನಿಮ್ಗೆ ಯಾವ್ದು ಯೂಸ್ ಆಗ್ಬೋದು ಅನ್ಸುತ್ತೆ ಅದನ್ನು ಕಮೆಂಟ್ ಮಾಡಿ. ಈ ವಿಡಿಯೋ ಯಾರಿಗೆ ಯೂಸ್ಫುಲ್ ಅನ್ಸುತ್ತೆ ಅವ್ರಿಗೆ ಶೇರ್ ಮಾಡಿ. ಕೀಪ್ ವಾಚಿಂಗ್. ಮಚ್ ಲವ್, ಕಿರಣ್ ಸ್ಟುಡಿಯೋ.